ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಂಗೀತ ಅಂದರೆ ಎಷ್ಟು ಇಷ್ಟ ಆಗಿತ್ತು, ಹಾಗೆಯೇ ಅವರ ಕುಟುಂಬಕ್ಕೂ ಈ ಸಂಗೀತ ಕ್ಷೇತ್ರಕ್ಕೂ ಯಾವ ರೀತಿಯ ಒಂದು ಬಾಂಧವ್ಯ ಇತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇರುವಂತಹ ವಿಷಯಗಳನ್ನು ಸದಾಶಿವ ಶೆಣೆಯವರು ಬರೆದಿರುವಂತಹ ಮುಗಿಯದಿರಲಿ ಬಂಧನ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಕೃತಿಯನ್ನು ಬರೀಲಿಕ್ಕೆ ಸದಾಶಿವ ಶೆಣೆಯವರು ವಿಷ್ಣುವರ್ಧನ್ ಅವರ ಇಂಟ್ರ್ಯೂ ಮಾಡ್ತಾ ಇರ್ತಾರೆ. ಹೀಗೆ ಮಾತಾಡಬೇಕಾದ್ರೆ, ನೀವು ನಟನಾಗಿ ತುಂಬ ಪ್ರಸಿದ್ಧಿ ಪಡೆದಿದ್ದೀರಿ, ಆದರೆ ಗಾಯಕನಾಗಿ ಅಷ್ಟು ಪ್ರಸಿದ್ಧಿ ಪಡೀಲಿಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ನೀವು ಹೇಳಿದ್ದು ನಿಜ ಅಂತ ಅವರ ಮಾತನ್ನು ಆರಂಭಿಸ್ತಾರೆ. ನಾನು ಹಾಡ್ತೇನೆ ಕೂಡ, ಆದರೆ ಸಂಗೀತವನ್ನು ಪರಿಪೂರ್ಣವಾಗಿ ಅರಿತುಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಸಂಗೀತದಲ್ಲಿ ಸಾಧನೆ ಮಾಡೋದು ಅಂದರೆ ಸುಲಭದ ಮಾತಲ್ಲ. ಅದಕ್ಕೆ ಒಂದು ಶಿಸ್ತಿರಬೇಕು, ಸತತವಾದ ಪರಿಶ್ರಮ ಇರಬೇಕು. ರಾತ್ರಿ ಹಗಲು ಶೂಟಿಂಗ್ ಅಂತ ಬ್ಯುಸಿ ಇರೋ ನನಗೆ ಸಂಗೀತವನ್ನು ಒಂದು ಸಾಧನೆ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತಹ ಒಂದು ಸಮಯವನ್ನು ಕೊಡಲಿಕ್ಕೆ ಆಗಲಿಲ್ಲ. ಈ ಕಾರಣದಿಂದ ನಾನು ಗಾಯನದಲ್ಲಿ ಅಷ್ಟು ಪ್ರಸಿದ್ಧಿಯೂ ಪಡಲಿಲ್ಲ, ಮತ್ತು ಗಾಯನದಲ್ಲಿ ಆ ರೀತಿಯ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಒಂದು ಅವರ ಹಾಡಿನ ಕೆರಿಯರ್ ಬಗ್ಗೆ ಮಾತಾಡ್ತಾ ತಮ್ಮ ಬಾಲ್ಯದ ಕೆಲವೊಂದು ಘಟನೆಗಳನ್ನು ವಿಷ್ಣುವರ್ಧನ್ ಅವರು ಹಂಚಿಕೊಡ್ತಾರೆ. ವಿಷ್ಣುವರ್ಧನ್ ಅವರು ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಮಿಮಿಕ್ರಿ ಮಾಡ್ತಿದ್ದರಂತೆ. ಈ ಸಂಗೀತದ ಒಂದು ವಾದ್ಯಗಳಿದೆಲ್ಲ, ಅವುಗಳ ಶಬ್ದಗಳನ್ನು ಕೂಡ ಅವರು ಕೇವಲ ತಮ್ಮ ಬಾಯಲ್ಲೇ ಹೊರಡಿಸ್ತಿದ್ರಂತೆ. ಇದನ್ನು ನೋಡಿ ಅವ್ರ ಕುಟುಂಬದವ್ರಿಗೆ ತುಂಬ ಖುಷಿಯಾಗ್ತಿತ್ತಂತೆ. ಯಾರಾದರೂ ಅತಿಥಿಗಳು ಬಂದರೆ, ಲೋ ಕುಮಾರ ಒಮ್ಮೆ ಬಂದು ಮಿಮಿಕ್ರಿ ಮಾಡುವಂಥ ವಿಷ್ಣುವರ್ಧನ್ ಅವರನ್ನು ಕರೀತಿದ್ದರಂತೆ. ಇದಿಷ್ಟೇ ಅಲ್ಲ, ವಿಷ್ಣುವರ್ಧನ್ ಅವರ ತಾಯಿಯವರು ತುಂಬ ಚೆನ್ನಾಗಿ ಹಾಡ್ತಿದ್ರಂತೆ. ಆಕಾಶವಾಣಿಯಲ್ಲಿ ಅವರ ಪ್ರೋಗ್ರಾಮ್ ಬರ್ತಿತ್ತಂತೆ. ಈ ಆಕಾಶವಾಣಿಯ ಪ್ರೋಗ್ರಾಮ್ಗೆ ಅಂತ ಅವರ ತಾಯಿಯವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ವಿಷ್ಣುವರ್ಧನ್ ಅವರು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ತಮ್ಮ ಬಾಯಿಂದಾನೇ ತಬಲ, ಮೃದಂಗ ಇವುಗಳ ಶಬ್ದಗಳನ್ನು ಹೊರಡಿಸ್ತಿದ್ರಂತೆ. ಈ ರೀತಿ ವಿಷ್ಣುವರ್ಧನ್ ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಹೇಳ್ಕೊಳ್ತಾ ಇದ್ದರೆ ಅವ್ರಿಗೆ ಯಾಕೋ ಸದಾಶಿವ ಶೆಣೆಯವರ ಮುಖ ನೋಡಿ ಇವರು ನಾನು ಹೇಳ್ತಿರೋದನ್ನೆಲ್ಲ ನಂಬಂಗೆ ಕಾಣ್ತಿಲ್ವಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ಆ ಕ್ಷಣದಲ್ಲೇ ಸದಾಶಿವ ಶೆಣೆಯರ ಎದುರುಗಡೆನೇ ಅವರು ತಮ್ಮ ಬಾಯಿಯಿಂದ ತಬಲ, ಮೃದಂಗ ಇವುಗಳ ಶಬ್ದಗಳನ್ನು ಹೊರಡಿಸಿ ತೋರಿಸ್ತಾರೆ. ಆಗ ಸದಾಶಿವ ಶೆಣೆಯವರಿಗೆ ನಂಬಕ್ಕೆ ಆಗಲ್ಲ, ಒಂಥರ ದಿಗ್ಭ್ರಮೆ ಆಗಿಬಿಡುತ್ತೆ. ಇದನ್ನೆಲ್ಲ ನೋಡಿ ವಿಷ್ಣುವರ್ಧನ್ ಅವರು ಈ ಬಾಲ್ಯದ ಘಟನೆಗಳು ನೆನಪು ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಸಂಗೀತ ಅಂದರೆ ನನಗೆ ತುಂಬ ಇಷ್ಟ ಆಗಿತ್ತು, ಈಗ ಅದನ್ನು ಮುಂದುವರ್ಸೋಕ್ಕಾಗ್ತಿಲ್ಲ. ಕೇವಲ ಹಳೆಯ ಘಟನೆಗಳನ್ನು ನೆನಪಿಸ್ಕೋಬೋದು, ಆದರೂ ಇವನ್ನೆಲ್ಲ ನೆನಪಿಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಅವರಿಗೆ ಕ್ರಿಕೆಟ್ ಎಷ್ಟು ಇಷ್ಟ ಆಗಿತ್ತೋ ಅಷ್ಟೇ ಸಂಗೀತ ಕೂಡ ಇಷ್ಟ ಆಗಿತ್ತಂತೆ. ಚಿಕ್ಕವರಿದ್ದಾಗ ಮದುವೆ ಮನೆಗೆ ಅಂತ ಹೋದರೆ ಈ ವಾಲಗದವ್ರು ಎಲ್ಲಿರ್ತಾರೋ ಅಲ್ಲೋ ಕುಳಿತುಕೊಂಡು ಅವರು ವಾಲಗವನ್ನು ನುಡಿಸ್ತಾ ಇದ್ದರೆ ಅದೇ ಶಬ್ದಕ್ಕೆ ಇವರು ತಲೆ ಅಲ್ಲಾಡಿಸ್ತಾ ಕೂತ್ಕೊಬಿಡ್ತಿದ್ರಂತೆ. ಹಾಗೆಯೇ ಈ ಸಿನಿಮಾದವರು ಪ್ರಚಾರಕ್ಕೆ ಬಂದಾಗ ಅವರ ತಮಟೆ ಶಬ್ದವನ್ನು ಕೇಳ್ತಾ ಅವರ ಗಾಡಿಗಳ ಹಿಂದೆ ಇವರು ಕೂಡ ಹಾಗೇ ನಡ್ಕೊಂಡು ಹೋಗ್ತಿದ್ರಂತೆ. ಇನ್ನು ಬುಡುಬುಡುಕೆ ದಾಸಯ್ಯ ಇವರೆಲ್ಲ ಬಂದರೂ ಕೂಡ ಅವರ ಜಾಗಟೆ, ಒಂದು ಗಂಟೆಗಳ ಶಬ್ದ ಕೂಡ ನನಗೆ ರೋಮಾಂಚನ ಕೊಡ್ತಿತ್ತು ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ವಿಷ್ಣುವರ್ಧನ್ ಅವರ ತಾಯಿ ಒಂದು ಒಳ್ಳೆಯ ಹಾಡುಗಾರ್ತಿ ಅನ್ನೋದನ್ನು ನಾವು ಕೇಳಿದ್ವಿ. ಅದೇ ರೀತಿ ಅವ್ರ ತಂದೆ ಕೂಡ ಕವಿತೆಗಳನ್ನೆಲ್ಲ ಬರೀತಿದ್ರಂತೆ, ನಾಟಕ ಕೂಡ ಬರೀತಿದ್ರಂತೆ. ಜೀವನದಲ್ಲಿ ಎಷ್ಟೇ ಕಷ್ಟ ಆದರೂ ಅವರು ಕೊನೆ ತನಕ ಇದನ್ನೇ ಮಾಡ್ಕೊಂಡು ಬಂದರು ಅಂತ ವಿಷ್ಣುವರ್ಧನ್ ಅವರು ನೆನಪಿಸ್ಕೋತಾರೆ. ಹಾಗೆಯೇ ಅವರ ಅಕ್ಕ ಕೂಡ ಒಳ್ಳೆಯ ನೃತ್ಯಗಾರ್ತಿ. ಅವರ ಅಕ್ಕ ಕೆಲವೊಂದು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಅನ್ನೋದನ್ನು ನಾವು ಹಳೆಯ ದಂತಕಥೆಯ ಸಂಚಿಕೆಗಳಲ್ಲಿ ತಿಳಿದುಕೊಂಡಿದ್ವಿ. ಕೇವಲ ಸಿನಿಮಾಗಳಲ್ಲಿ ಅಲ್ಲದೆ ಅವರ ಅಕ್ಕ ಈ ಫಂಕ್ಷನ್ನು, ಎಕ್ಸಿಬಿಷನ್ನು ಈ ಎಲ್ಲ ಕಡೆ ನೃತ್ಯವನ್ನು ಮಾಡ್ತಿದ್ರಂತೆ. ಆದರೆ ಅವರಿಗೆ ನೃತ್ಯ ಕಲೆಯ ಬಗ್ಗೆ ತುಂಬ ಗೌರವ ಇತ್ತಂತೆ. ಸಿನಿಮಾದಲ್ಲಿ ಒಂದು ನೃತ್ಯವನ್ನು ಮಾಡಿದರೆ ಅದು ಆ ಕಲೆಗೆ ಒಂದು ಶೋಭೆ ಅಲ್ಲ, ಅದಕ್ಕೆ ಸರಿಯಾದ ಗೌರವ ಸಿಗಲ್ಲ ಅನ್ನೋದು ಅವರ ಅಕ್ಕನ ಅಭಿಪ್ರಾಯ ಆಗಿತ್ತಂತೆ. ಇದೇ ಕಾರಣಕ್ಕೆ ಸಿನಿಮಾಗಳಲ್ಲಿ ನಟಿಸೋದನ್ನು ವಿಷ್ಣುವರ್ಧನ್ ಅವರ ಅಕ್ಕನವರು ಬಿಟ್ಟುಬಿಡ್ತಾರೆ.
ಈ ರೀತಿ ಅವರ ಕುಟುಂಬದವರೆಲ್ಲ ಒಂದು ಕಲೆ, ಸಾಹಿತ್ಯ ಕ್ಷೇತ್ರ, ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರೆ. ನಮ್ಮ ಕುಟುಂಬದ ರಕ್ತದಲ್ಲೇ ಸಂಗೀತ ಅನ್ನೋದು ಬಂದಿದೆ ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಆದರೆ ಈ ಸಂಗೀತಕ್ಕೆ ಒಂದು ಸಾಧನೆ ಮಾಡುವಷ್ಟು ಸಮಯ ನನ್ನ ಹತ್ರ ಇರಲಿಲ್ಲ. ಆದ್ದರಿಂದ ನಾನು ಹಾಡಿನಲ್ಲಿ ಮುಂದುವರೆದರೆ ಅದಕ್ಕೆ ಒಂದು ತಕ್ಕದಾದ ಒಂದು ಗೌರವವನ್ನು ಕೊಡಲಿಕ್ಕಾಗಲ್ಲ ಅಂತ ನನಗೆ ಮೊದಲೇ ಅನ್ನಿಸ್ತು. ಆದ್ದರಿಂದ ಗಾಯನ ಕ್ಷೇತ್ರದಲ್ಲಿ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಇನ್ನು ನಾಗರಹೊಳೆಯಲ್ಲಿ ಸ್ನೇಹಿತರ ಒತ್ತಾಯಕ್ಕಾಗಿ ವಿಷ್ಣುವರ್ಧನ್ ಅವರು ಒಂದು ಹಾಡನ್ನು ಹಾಡ್ತಾರೆ. ಆಮೇಲೆ ಜಿಮ್ಮಿಗಲ್ಲು ಸಿನಿಮಾದಲ್ಲಿ ತುತ್ತು ಅನ್ನ ತಿನ್ನೋಕೆ ಅಂತ ಹಾಡಿದ ಹಾಡು ತುಂಬ ಫೇಮಸ್ ಆಗುತ್ತೆ. ನಂತರ ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ನಾನು ಹಾಡಿದ್ದೆ, ಆದರೆ ಅವೆಲ್ಲ ತುತ್ತು ಅನ್ನಕ್ಕಾಗಿ ಅಂತ ವಿಷ್ಣುವರ್ಧನ್ ಅವರು ತಮಾಷೆ ಮಾಡ್ತಾರೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಸಂಗೀತ ಅನ್ನೋದು ಕೇವಲ ಕೇಳಲಿಕ್ಕೆ ಹಿತವಾದ ಅನುಭವ ಅಲ್ಲ, ಸಂಗೀತದಿಂದ ರೋಗಗಳು ವಾಸಿಯಾದಂತಹ ಉದಾಹರಣೆಗಳಿವೆ. ಸಂಗೀತದಿಂದ ಹಸುಗಳು ಹೆಚ್ಚಿಗೆ ಹಾಲು ಕೊಡುತ್ತವೆ ಅಂತ ಕೆಲವೊಂದು ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಇನ್ನು ಪುರಾಣಗಳಲ್ಲಿ ಸಂಗೀತದಿಂದಲೇ ಮಳೆ ತರಿಸಿರುವಂತಹ ಕಥೆಗಳನ್ನು ಕೂಡ ನಾವು ಕೇಳಿದ್ದೇವೆ. ಅಷ್ಟೇ ಏನು, ಬೆಳ್ಳಂಬೆಳಗ್ಗೆ ಎಷ್ಟೆಷ್ಟು ಪ್ರಾಣಿ ಪಕ್ಷಿಗಳು ಅವ್ರದ್ದೇ ಒಂದು ರಾಗದಲ್ಲಿ ಹೇಗೆ ಮುಂಜಾನೆಯನ್ನು ಒಂದು ಸ್ವಾಗತ ಮಾಡುತ್ತವೆ. ಇವೆಲ್ಲ ನೋಡಿದರೆ ಸಂಗೀತ ಒಂದು ಕಲೆ ಅಲ್ಲ, ಅದೊಂದು ದಿವ್ಯ ಶಕ್ತಿ ಅಂತ ಅನಿಸುತ್ತೆ ಅಂತ ವಿಷ್ಣುವರ್ಧನ್ ಅವರು ಸಂಗೀತದ ಮೇಲೆ ತಮಗಿರುವಂತಹ ಒಂದು ಪ್ರೇಮವನ್ನು ಈ ಮಾತುಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ, ಸಂಗೀತಕ್ಕೂ ವಿಷ್ಣುವರ್ಧನ್ ಅವರಿಗೂ ಯಾವ ರೀತಿಯ ಒಂದು ಬಾಂಧವ್ಯ ಇತ್ತು ಅನ್ನೋದನ್ನು ನಾವು ಈ ಎಲ್ಲ ಘಟನೆಗಳು ಅವರ ಮಾತುಗಳಲ್ಲಿ ತಿಳ್ಕೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಒಂದು ವಿಶಿಷ್ಟ ವಿಷಯಗಳು ನಮ್ಮ ದಂತಕಥೆಯ ಮುಂದಿನ ಸಂಚಿಕೆಗಳಲ್ಲಿ ಬರಲಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.